ಬಿಜೆಪಿಯಿಂದ ಆ 9 ಶಾಸಕರ ಉಚ್ಚಾಟನೆ ಪಕ್ಕಾನಾ ಅನ್ನುವಂತಹ ಪ್ರಶ್ನೆ ಬಿಜೆಪಿ ಹೈಕಮಾಂಡ್ ಕೈ ಸೇರಿದೆ. ಅಡ್ಡ ಮತದಾನ ಮಾಡಿದವರ ವರದಿ. ಬಿಜೆಪಿಯಿಂದ ಆ 9 ಶಾಸಕರ ಉಚ್ಚಾಟನೆ ಪಕ್ಕಾನಾ ಅನ್ನುವಂತಹ ಪ್ರಶ್ನೆ ಬಿಜೆಪಿ ಹೈಕಮಾಂಡ್ ಕೈ ಸೇರಿದೆ. ಅಡ್ಡ ಮತದಾನ ವರದಿ. ರಾಷ್ಟ್ರೀಯ ಅಧ್ಯಕ್ಷ ನಬೀನ್ಗೆ ಈ ಒಂದು ವರದಿಯನ್ನ ಕೊಟ್ಟಿದ್ದಾರೆ ವಿಜಯೇಂದ್ರ. ದೆಹಲಿಯಲ್ಲಿ ಗುಟುರು ಹಾಕಿದ ಬಿಜೆಪಿ ಹೈಕಮಾಂಡ್ ಪಕ್ಷಕ್ಕೆ ದ್ರೋಹ ಮಾಡುವುದನ್ನ ಸಹಿಸೋದಿಲ್ಲ. ಯಾರೇ ಅಡ್ಡ ಮತದಾನ ಮಾಡಿದ್ರೂ ಬಿಡಲ್ಲ ಅಂತ ಹೇಳಿರುವಂತದ್ದು ಹೈಕಮಾಂಡ್. ಅಡ್ಡ ಮತದಾನ ಮಾಡಿದವರಿಗೆ ತಕ್ಕ ಶಾಸ್ತಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅಡ್ಡ ಮತದಾನದ ಬಗ್ಗೆ ಹೈಕಮಾಂಡ್ ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಂಡಿರುವಂತದ್ದು. ದ್ರೋಹಿಗಳ ವಿರುದ್ಧ ಹೈಕಮಾಂಡ್ ಕಠಿಣವಾದ ನಿರ್ಧಾರ. ಹೈಕಮಾಂಡ್ ಭೇಟಿಯ ಗುಟ್ಟು ಬಿಚ್ಚಿಟ್ಟ ಅಶೋಕ್ ಹಾಗೆ ವಿಜಯೇಂದ್ರ. ಹೈಕಮಾಂಡ್ಗೆ ಅಡ್ಡೇಟಿನ ಪಟ್ಟಿ ಬೆನ್ನಲ್ಲೇ ಭಾರಿ ಚರ್ಚೆಯಾಗ್ತಾ ಇದೆ. ಆ 9 ಶಾಸಕರು ಯಾರು, ಹೇಗೆ ಪತ್ತೆ ಹಚ್ಚಿದ್ರು ಎಂಬುದೇ ಈಗ ಚರ್ಚೆಯಾಗಿದೆ. ಅಡ್ಡ ಮತ ಹಾಕದವರನ್ನ ನಿಜಕ್ಕೂ ಪತ್ತೆ ಹಚ್ಚೋಕೆ ಸಾಧ್ಯನಾ? ನಿಜವಾಗಿಯೂ ಅಸಲಿ ರಿಪೋರ್ಟ್ ಕೊಟ್ರ ಅವರು ಯಾರು? ಬಿಜೆಪಿಯ ಸತ್ಯ ಶೋಧನಾ ಸಮಿತಿ ಇನ್ನೂ ವರದಿಯೇ ನೀಡಿಲ್ಲ ಈ ಕುರಿತಾಗಿ. ಹಾಗಿದ್ರೆ ವಿಜಯೇಂದ್ರ ಅಶೋಕ್ ನೀಡಿದ್ದು ಯಾವ ವರದಿ ಅನ್ನುವಂಥ ಪ್ರಶ್ನೆ ಬಿಜೆಪಿ ಪಡಸಾಲೆಯಲ್ಲಿ ಈ ಬಗ್ಗೆ ಈ ಬಾರಿ ಇದೇ ಚರ್ಚೆಯಾಗ್ತಾ ಇರುವಂಥದ್ದು. ಅವರದೇ ಆದಂತಹ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೇನಾದರೂ ಮಾಹಿತಿಗಳು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷವನ್ನು ಕೂಡ ಬಲಪಡಿಸುವಂತ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋದನ್ನು ಅವ್ರು ಹೇಳಿದ್ದಾರೆ. ಅವರದೇ ಆದಂತಹ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂತ ಕೆಲಸ ಮಾಡಿದ್ದಾರೆ, ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನ ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಟ್ಟು ಇನ್ನೇನಾದರೂ ಮಾಹಿತಿಗಳು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈಗ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಿದ್ದಾರೆ ಇಬ್ಬರು ನಾಯಕರು. ಯಾರೆಲ್ಲ ಈ ಒಂದು 9 ಶಾಸಕರಿಗೆ ಉಚ್ಚಾಟನೆಯಾಗುವಂಥದ್ದು, ಹೈಕಮಾಂಡ್ ಏನೆಲ್ಲ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ, ಹೈಕಮಾಂಡ್ ಏನೆಲ್ಲ ಅಪ್ಡೇಟ್ ಇದೆ ಈ ಕುರಿತಾಗಿ? ಎಸ್ ಗಂಗಾ, ಈಗಾಗಲೇ ನೀವು ಇವತ್ತು ಬಂದ್ಬಿಟ್ಟು ಕಂಪ್ಲೀಟ್ಲಿ ರಾಜ್ಯದಲ್ಲಿ ನಡೆದಂತ ಅಡ್ಡ ಮತದಾನದ ವಿಚಾರನ ಕಂಪ್ಲೀಟ್ ವರದಿಯನ್ನ ಕೂಡ ಹೈಕಮಾಂಡ್ ಮೆಟ್ಟಲಿಗೆ ಅಂಗಳಿಗೆ ಕೊಡೋದಕ್ಕೆ ಕೂಡ ಮುಂದಾಗಿತ್ತು ಬಿಜೆಪಿ ನಾಯಕರು. ಅದರಲ್ಲೂ ಕೂಡ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಹಾಗೂ ವಿಪಕ್ಷ ನಾಯಕರಾದಂತಹ ಅಶೋಕ್ ಇಬ್ಬರು ಕೂಡ ಹೋಗಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಿತಿನ್ ನಬಿ ಅವರಿಗೆ ಇವತ್ತು ಭೇಟಿ ಮಾಡಿ ಕಂಪ್ಲೀಟ್ಲಿ ವರದಿಯನ್ನ ಕೂಡ ಕೊಟ್ಟು ಬಂದಿದ್ದಾರೆ. ಅಂದ್ರೆ ಈಗಾಗಲೇ ಏನೋ ಪ್ರಾಥಮಿಕ ಹಂತಕವಾಗಿ ಏನೆಲ್ಲ ಕೂಡ ರಿಪೋರ್ಟ್ ಸಿಕ್ಕಿದೆ, ಅವರಿಗೆ ಯಾರೆಲ್ಲ ಅನುಮಾನಾಸ್ಪದ ವ್ಯಕ್ತಿಗಳಿದ್ರು, ಸಸ್ಪೆಕ್ಟ್ಗಳಿದ್ರು, ಅವರ ಎಲ್ಲರ ಹೆಸರುಗಳು, ಮತ್ತೆ ಅಲ್ಲಿ ನಡೆದಂತ ಆ ಅಡ್ಡ ಮತದಾನ ಆಗುವ ದಿನ ಯಾವೆಲ್ಲ ವಿಚಾರಗಳು ನಡೀತು, ಇಲ್ಲಿ ರಾಜ್ಯದಲ್ಲಿ ಯಾವ ರೀತಿಯಾಗಿ ನಡೀತು, ಜೊತೆಗೆ ಹಿಂದಿನ ದಿನ ಏನು ಶಾಸಕಾಂಗ ಪಕ್ಷ ನಡೀತು, ಶಾಸಕಾಂಗ ಸಭೆ ನಡೀತು, ಆ ಶಾಸಕಾಂಗ ಸಭೆಯಲ್ಲೂ ಕೂಡ 9 ಜನ ಗೈರಾಗಿದ್ರು. ಆ ವಿಚಾರವನ್ನ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ಅಂಗಳಿಗೆ ಇಡುವಂತ ಕೆಲಸಕ್ಕೂ ಕೂಡ ಈಗಾಗಲೇ ಮುಂದಾಗಿ ಇಟ್ಟಿರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಹೈಕಮಾಂಡ್ ಯಾವುದೇ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿಲ್ಲ. ಇನ್ನು ಪ್ರಾಥಮಿಕ ಹಂತದ ವರದಿ ಮಾತ್ರವನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸತ್ಯ ಶೋಧನಾ ಸಮಿತಿ ಕೂಡ ರಚನೆ ಮಾಡಿದ್ದೇವೆ, ಅದ್ರಲ್ಲಿ ಬರುವಂತ ಕಂಪ್ಲೀಟ್ ವರದಿಯನ್ನ ಇನ್ನು ಮುಂದಿನ ದಿನದಲ್ಲಿ ಇಡ್ತೀವಿ ಅಂತ ಕೂಡ ಈಗಾಗಲೇ ಹೈಕಮಾಂಡ್ ಮುಂದೆ ಹೇಳಿರ್ತಕ್ಕಂಥದ್ದು. ಜೊತೆಗೆ ಆ ಪ್ರಾಥಮಿಕ ಹಂತದ ವರದಿಯನ್ನ ಕೂಡ ಈಗಾಗಲೇ ನೋಡಿರ್ತಕ್ಕಂಥದ್ದು. ಜೊತೆಗೆ ಮುಂದಿನ ದಿನದಲ್ಲಿ ಕೊಡುವಂತ ಏನ್ ಕಂಪ್ಲೀಟ್ ವರದಿಯನ್ನ ಇದೆ ಅದ್ರ ಮೇಲೆ ತೀರ್ಮಾನಗಳನ್ನ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳಿದೆ. ಜೊತೆಗೆ ಈಗಾಗಲೇ ನಾನು ಹೇಳಿದಂತೆ ಬೆಳಗ್ಗೆ ಕೂಡ ಅದೇ ನಾವು ಚರ್ಚೆ ಮಾಡಿದ್ವಿ, ಪದೇ ಅದೇ ವಿಚಾರ ಕೂಡ ಈಗಾಗಲೇ ಮುನ್ನೆಲೆಗೆ ಬರ್ತಾ ಇದೆ. ಅಡ್ಡ ಮತದಾನ ಮಾಡದಂತ ವ್ಯಕ್ತಿಗಳು ಕಂಪ್ಲೀಟ್ಲಿ ಅವರೇ ಅಂತ ಗೊತ್ತಾಗುತ್ತಾ ಅಂತ. ಜೊತೆಗೆ ಇವತ್ತು
ದೆಹಲಿಯಲ್ಲೂ ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು, ನಮ್ಮದೇ ಹೊರತುಪಡಿಸಿ ನಮ್ಮ ಅಂದ್ರೆ ಇಂಟೆಲಿಜೆನ್ಸ್ ಹೊರತುಪಡಿಸಿ ದೇಶದ ಅಂದ್ರೆ ಕೇಂದ್ರ ಗೃಹ ಸಚಿವರು ಜೊತೆಗೆ ಸೆಂಟ್ರಲ್ ಇಂಟೆಲಿಜೆನ್ಸ್ಗಳು ಕೂಡ ಇರುತ್ತೆ, ನಮ್ಮದೇ ಆದ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇತೃತ್ವದ ಇಂಟೆಲಿಜೆನ್ಸ್ಗಳು ಕೂಡ ಇರ್ತವೆ, ಅವರೆಲ್ಲರೂ ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಅವರು ತನಿಖೆ ನಡೆಸ್ತಾರೆ, ಅವರದ್ದೇ ಆದ ಒಂದು ಇಂಟೆಲಿಜೆನ್ಸ್ ಟೀಮ್ ಮುಖಾಂತರ ತನಿಖೆ ನಡೆಸ್ತಾರೆ, ನಾವು ಯಾವುದೇ ವರದಿ ಕೊಟ್ಟರು ಅಂತ ಹೇಳಿದ್ರು. ಅಂದ್ರೆ ಅವರ ಕಾನ್ಫಿಡೆನ್ಸ್ ನ ಲೆವೆಲ್ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಹುಶಃ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅವರು ಕಣ್ಣು ಹಿಡಿಯೋದ್ರಲ್ಲಿ ಯಶಸ್ವಿ ಆಗಬಹುದು, ಅಂದ್ರೆ ಕೇಂದ್ರದ ಟೀಮ್ ಏನಿದೆ ಅವ್ರು ಯಶಸ್ವಿ ಆಗ್ಬೋದು. ಆದ್ರೆ ರಾಜ್ಯಕ್ಕೆ ಈಗಾಗಲೇ ಸತ್ಯಶೋಧನಾ ಟೀಮ್ ಅನ್ನು ಕೂಡ ರಚನೆ ಮಾಡಿದ್ದಾರೆ. ಆ ಸತ್ಯಶೋಧನಾ ಟೀಮ್ ಏನಿದೆ ಅದು ಬಹುಶಃ ಅವರು ಕೊಡುವಂತ ಹೆಸರುಗಳು ಕೂಡ ಗೌಪ್ಯವಾಗಿರುತ್ತೆ, ಯಾರು ಅಂತ ಬಹಿರಂಗ ಪಡಿಸದೇ ಇರಂಗೆ ಹೆಸರುಗಳನ್ನ ಕೂಡ ಈಗಾಗಲೇ ಪ್ರಾಥಮಿಕ ಹಂತದಲ್ಲೂ ಕೂಡ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಮುಂದಿನ ದಿನದಲ್ಲಿ ಏನ್ ಕಂಪ್ಲೀಟ್ ವರದಿಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಯಾರು ಮಾಡಿರ್ಬೋದು ಅಂತ ಅನುಮಾನಾಸ್ಪದ ವ್ಯಕ್ತಿಗಳು ಯಾರಿದ್ದಾರೆ ಅವರೆಲ್ಲರ ಹೆಸರುಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಮಾಡಿ ಕೊಡುವಂತದ್ದು ಆಗುತ್ತೆ. ಜೊತೆಗೆ ಇದೆಲ್ಲ ಆದ ಬಳಿಕ ಬಿಜೆಪಿ ನಾಯಕರು ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಇದರ ವಿರುದ್ಧ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅಂದ್ರೆ ಸದ್ಯದ ಮಟ್ಟಿಗೆ ಇರ್ತಕ್ಕಂತ ಗೊತ್ತಲ್ಲ, ಮುಂದಿನ ದಿನಗಳಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರು ಇವರೇ ಅಂತ ಗೊತ್ತಾದ್ರೂ ಕೂಡ ಅವ್ರನ್ನ ಕರೆಸಿ ಮಾತನಾಡ್ತಾರೋ ಅಥವಾ ಅವರಿಗೆ ಉಚ್ಚಾಟನೆ ಮಾಡ್ತಾರೋ, ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳಲಿದೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ಗಂಗಾ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.